ನೋಡಿ ಇವ್ರ ಹೈಟ್ ಗೆ ಇವ್ರ ಫ್ರೇಮ್ ಗೆ ಇದು ನಮ್ಮ ರೇಂಜ್ ಟೆಸ್ಟ್ ಆಯ್ತು. ಈಗ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ. ಸಿಟಿಯಲ್ಲಿ ಎಷ್ಟೇ ಪಾಟ್ ಹೋಲ್ಸ್ ಇರ್ಲಿ ಎಷ್ಟು ಆಜೈಲ್ ಆಗಿದೆ. 91,000 ಹೊಸ ಚೇತಕ್ ನ ಲಾಂಚ್ ಮಾಡ್ಬಿಟ್ಟಿದ್ದಾರೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಈ ಗಾಡಿ ಎಷ್ಟು ರೇಂಜ್ ಕೊಡುತ್ತೆ. ಯಾಕಂದ್ರೆ ಹಳೆ ಚೇತಕ್ಕು 3.5 kWh ಬ್ಯಾಟ್ರಿ ಪ್ಯಾಕ್ ಅಲ್ಲೇ ಅಮ್ಮಮ್ಮ ಅಂದ್ರೆ 105ರಿಂದ 110 ಕಿಲೋಮೀಟರ್ಸ್ ಕೊಡ್ತಾ ಇತ್ತು. ಬಟ್ ಇದರಲ್ಲಿ 1 kWh ಬ್ಯಾಟ್ರಿ ಪ್ಯಾಕ್ ಕಮ್ಮಿ ಇದೆ. ಹೊಸ ಮೋಟ್ರು, ಹೊಸ ಚಾಸಿ, ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಸ್ಕೂಟರ್. ಅಂಡ್ ಇದರಲ್ಲಿ ಎಷ್ಟು ರೇಂಜ್ ಕೊಡುತ್ತೆ ಅಂತ ನಾವು ಇವತ್ತು ಟೆಸ್ಟ್ ಮಾಡೋಣ. ಅದ್ರ ಜೊತೆಗೆ ಗಾಡಿಯ ಓವರ್ ಆಲ್ ರಿವ್ಯೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಡಬಲ್ ಧಮಾಕ. ಬಟ್ ಗಾಡಿ ಓಡಿಸೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಟ್ರಿಪ್ ಎಲ್ಲ ರೀಸೆಟ್ ಮಾಡಿ 0 ಮಾಡಿದೀನಿ. ಅಂಡ್ ಬನ್ನಿ ರೈಡ್ ಮಾಡೋಣ. ಈಗ ಬಜಾಜ್ ಪ್ಲಾಂಟ್ ಇಂದಾನೆ ವಾಪಸ್ ಹೋಗ್ತಾ ಇದ್ದೀನಿ. ಆಕುಡಿ ಪ್ಲಾಂಟ್ ಅಂತ, ಇಲ್ಲೇ ಪಲ್ಸರ್ ಫಸ್ಟ್ ಇದಾಗಿದ್ದು ಅಂಡ್ ಚೇತಕ್ಸ್ R&D ಆಗೋದು ಇಲ್ಲೇ. ಸೊ ಈಗ ಹೈವೇ ಟಚ್ ಆಗಿದೀವಿ ಅಂಡ್ ಪ್ರಿಡಾಮಿನೆಂಟ್ಲಿ ಸಿಟಿ ಬೇಸ್ ಸ್ಕೂಟರ್. ಸೊ ಇದರಲ್ಲಿ ನಮಗೆ ಟಾಪ್ ಸ್ಪೀಡ್ 55 km/h ಇದೆ. ಸೊ ಅದರಿಂದ ಹೈವೇಸ್ಗೆಲ್ಲ ತಗೊಂಡೋಗೋದಕ್ಕೆ ಆಗದೇ ಇಲ್ಲ. ಸೊ ಸಿಟಿಯಲ್ಲಿ ಯೂಸ್ ಮಾಡೋದಕ್ಕೆ ಆಲ್ರೆಡಿ 2% ರೇಂಜ್ ಬಿದೋಯ್ತು. ಅಂಡ್ ನಾವು ಸ್ಟಾರ್ಟ್ ಮಾಡಿದಾಗಲೇ 95 ಅಷ್ಟೇ ತೋರಿಸ್ತಾ ಇತ್ತು. ಸೊ ನನಗೆ ಗೊತ್ತಿದ್ದಂಗೆ 90 ಮೇಲೆ ಬಂದರೆ ಸರ್ಪ್ರೈಸ್. ಯಾಕಂದರೆ ನನ್ನ ವೆಯ್ಟೇ ಆಲ್ಮೋಸ್ಟ್ 95ಇಂದ 100 kgs ಇದೆ. ಆ್ಯಂಡ್ ಆವ್ರೇಜ್ ಇಂಡಿಯನ್ ನೋಡಿದ್ರೆ ಜನರಲಿ 65, 60, 70, 75 ಇರ್ತಾರೆ. ಆ್ಯಂಡ್ ನನಗೆ ಬಂದಿದ್ದಷ್ಟು ರೇಂಜ್ ನೋಡಿದ್ರೆ ನೀವು ಇನ್ನೂ ಜಾಸ್ತಿ ಬರುತ್ತೆ ನಿಮಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದಟ್ ನಮ್ಮ ಟೆಸ್ಟಲ್ಲಿ ಎಷ್ಟು ರೇಂಜ್ ಬರುತ್ತೋ ಅದಕ್ಕೊಂದು 10% ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಜಾಸ್ತಿ ಸ್ಪೀಡಾಗಿ ಓಡಿಸೋಕ್ಕೂ ಆಗೋದಿಲ್ಲ. ಸಿಟಿ ಸ್ಪೀಡ್ಸ್ನ ಮೇಂಟೈನ್ ಮಾಡ್ತೀನಿ. ಹೈವೇಲಿ ಯಾವ ಥರ ಇದೆ ಅಂತ ಲೈಟ್ ಥ್ರಾಟಲ್ ಕೊಡ್ತೀನಿ. ಹೋಗ್ತಾ ಹೋಗ್ತಾ ಇನ್ನೂ ಮಾತಾಡೋಣ ಬನ್ನಿ. ನೋಡಿ 7.5 ಕಿಲೋಮೀಟರ್ ಕವರ್ ಮಾಡಿದ್ದೀನಿ. 90% ಬ್ಯಾಟ್ರಿ ಇನ್ನೂ ಬಾಕಿ ಇದೆ. ಓವರ್ ಆಲ್ ಸ್ಮೂತ್ ಆಗಿ ಹೋಗ್ತಿದೆ ರೈಡು. ಫುಟ್ ಟೆಸ್ಟ್ ಇಟ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿದೆ. ಫ್ಲೋರ್ ಬೋರ್ಡ್ ವೈಡ್ ಆಗಿದೆ. ಸೇಮ್ ಹಳೆ ಚೇತಕಲ್ಲಿ ಏನಿತ್ತು ಅದೇ ತರ ಹ್ಯಾಂಡಲ್ ಬಾರ್ ಪೊಸಿಷನ್ ಸ್ವಲ್ಪ ಕೆಳಗಡೆ ಇದೆ. ಇನ್ನು ಸ್ವಲ್ಪ ಹೈಟ್ ಆಗಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಕಾಂಪ್ಯಾಕ್ಟ್ ಆಗಿದೆ ಓಡಿಸೋದಕ್ಕೆ, ಫ್ಲಿಕ್ಕಬಲ್ ಆಗಿದೆ. ಅಷ್ಟೊಂದು ನಿಮ್ಗೆ ವೇಟ್ ಗೊತ್ತಾಗೋದಿಲ್ಲ. ಚಿಕ್ಕ ಟೈರ್ ಇರೋದ್ರಿಂದ ರೋಲಿಂಗ್ ರೆಸಿಸ್ಟೆನ್ಸ್ ತುಂಬಾನೇ ಕಮ್ಮಿ. ಸೊ ಅದು ಒಂದು ಬಿಗ್ ಅಡ್ವಾಂಟೇಜ್. ಬಟ್ ನಾವು ಕಾರ್ನರಿಂಗ್ ಏನು ಮಾಡಕ್ ಆಗೋದಿಲ್ಲ. ಅದಕ್ಕೆ ಸ್ಪೀಡ್ ನ ಅವರು ರೆಡ್ಯೂಸ್ ಮಾಡಿರೋದು. ನೋಡೋಣ ಇನ್ನೊಂದು 20% ಖಾಲಿ ಮಾಡಿ ಎಷ್ಟು ರೇಂಜ್ ಬರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ ತರ ಮಾತ್ರ ನೀವು ಮಾಡಕ್ಕೆ ಹೋಗ್ಬೇಡಿ. ಸನ್ ರೂಫ್ ಮೇಲೆ ಇತ್ಕೊಂಡು ಆಗೇನಾದ್ರೂ ಬ್ರೇಕ್ ಆಯ್ತಂದ್ರೆ ಆ ಹುಡುಗಿ ಹೋಗಿ ಮುಂದೆ ಬಿದ್ದು ಸೀರಿಯಸ್ಲಿ ಹೆಡ್ ಇಂಜುರಿ, ದೊಡ್ಡ ಇಂಜುರಿನೇ ಆಗುತ್ತೆ. ಸನ್ ರೂಫ್ ನ ಈ ತರ ಯೂಸ್ ಮಾಡ್ಬಿಡಿ. ನೋಡಿ ಇದೆ OG TVS iQube ನಂಬರ್ 1 ಎಲೆಕ್ಟ್ರಿಕ್ ಸ್ಕೂಟರ್ ಈಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಜೊತೆಗೆ ಆರ್ಬಿಟರ್ ಬಂದ್ಬಿಟ್ಟಿದೆ. ಅಂಕಲ್ ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದಾರೆ. ಅವ್ರ ಸೈಜ್ಗೆ ಈ ಗಾಡಿ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಅವ್ರಿಗಿಂತ ಸ್ಕೂಟರ್ ದೊಡ್ಡದಾಗಿದೆ. ಇದು ಪುಟಾಣಿ ಸ್ಕೂಟರ್ ಪರ್ಫೆಕ್ಟ್ ಆಗಿರುತ್ತೆ ಅವ್ರಿಗೆ. ಸೊ ಸ್ನೇಹಿತರೆ ಕೊನೆಗೆ 20 ಕಿಲೋಮೀಟರ್ ಆಯ್ತು. ನಮಗೆ 76% SOC ಅಂದ್ರೆ ಬ್ಯಾಟ್ರಿ ಇನ್ನೂ ರಿಮೈನಿಂಗ್ ಇದೆ. ಅಂಡ್ ರೈಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಂಫರ್ಟಬಲ್ ಆಗಿದೆ. ಸಿಟಿಯಲ್ಲಿ ಓಡಿಸೋದಕ್ಕೆ ಅಷ್ಟೊಂದು ಸ್ಲೋ ಅಂತ ನನಗೆ ಅನಿಸ್ತಾ ಇಲ್ಲ. ಆಕ್ಸಿಲರೇಷನ್ ತುಂಬಾ ಸ್ಮೂತ್ ಆಗಿದೆ. ಇನಿಷಿಯಲ್ 20, 30, 35 ವರೆಗೂ ಸಖತ್ ಕ್ವಿಕ್ ಆಗಿ ಆಕ್ಸಿಲರೇಟ್ ಆಗುತ್ತೆ. ಈಕೋ ಮೋಡ್ ಅಲ್ಲಿ 50 km/h ಕಟ್ ಆಫ್ ಆಗುತ್ತೆ. ಅಂಡ್ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಮೇ ಬಿ ಇನ್ನೂ ಫಾಸ್ಟ್ ಆಗಿ ಆಕ್ಸಿಲರೇಷನ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮೇ ಬಿ ಲಾಸ್ಟ್ ಅಲ್ಲಿ ಸ್ಪೋರ್ಟ್ಸ್ ಮೋಡ್ ಟ್ರೈ ಮಾಡ್ತೀನಿ. ಬಟ್ ಇದು ಬಿಸಿಲಲ್ಲಿ ಎಷ್ಟು ವಿಸಿಬಿಲಿಟಿ ಇರುತ್ತೆ ಅಂತ ನಾವು ನೋಡ್ಬೇಕು. ಯಾಕಂದ್ರೆ ನೆಗೆಟಿವ್ LCD ಡಿಸ್ಪ್ಲೇ ಕಲರ್ಡ್ ಆಗಿದೆ. ಬಟ್ ಆ ಕಲರ್ ನ ತುಂಬಾ ಏನ್ ಜಾಸ್ತಿ ಯೂಸ್ ಮಾಡಿಲ್ಲ ಇವರು. ರೈಟ್ ಟು ಲೆಫ್ಟ್ ಅಲ್ಲಿ ಸ್ವಲ್ಪ ಕಲರ್ ಯೂಸ್ ಮಾಡಿದ್ದಾರೆ. ಅಂಡ್ ಡ್ರೈವ್ ಮೋಡ್ ಅಂತ ಇದೆ. ನ್ಯೂಟ್ರಲ್ ಗೆ ಏನಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಐ ಥಿಂಕ್ ರಿವರ್ಸ್ ಮೋಡ್ ಇದೆ. ಟ್ರಿಪ್ ಚೇಂಜ್ ಮಾಡ್ಕೊಳ್ಳೋದು, ಓಡೋಮೀಟರ್, ಕ್ಲಾಕ್, ಸೊ ಇದನ್ನ ನೋಡ್ಕೊಳ್ಳೋದು. ಅಂಡ್ ಇದ್ ಕಡೆ ಲೆಫ್ಟ್ ಸೈಡ್ ಬಟನ್ಸ್, ಇಂಡಿಕೇಟರ್ ಬಟನ್ ಸ್ವಲ್ಪ ಚೀಪ್ ಆಗಿದೆ ಇಸ್ ವಾಟ್ ಐ ಥಿಂಕ್. ಹೈ ಬೀಮ್, ಲೋ ಬೀಮ್ ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಬಟನ್ ಕೊಟ್ಟಿದ್ದಾರೆ. ಪಾಸಿಂಗ್ ಸ್ವಿಚ್ ಇಲ್ಲ. ಆನ್ ಡೀಸೆಂಟ್ ಆಗಿದೆ. ಆಕ್ಸಿಲರೇಷನ್ ಸಖತ್ ಸ್ಮೂತ್ ಆಗಿದೆ. ನನಗೆ ಓವರ್ ಆಲ್ ಗಾಡಿ ರೈಡ್ ಕ್ವಾಲಿಟಿನೂ ಸ್ಮೂತ್ ಆಗಿದೆ. ಸೊ ಎಲ್ಲೂ ಪಾಟ್ ಹೋಲ್ಸ್ ಅಲ್ಲಿ ಜೋರಾಗಿ ಹೊಡಿತಾ ಇಲ್ಲ. ಸೊ ಸಸ್ಪೆನ್ಷನ್ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ನೋಡೋಣ ಇನ್ನೂ ಒಂದು 20 ಕಿಲೋಮೀಟರ್ ರೈಡ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲ ಬೆಳಗ್ಗೆಯಿಂದ ಚೇತಕ್ ನೋಡಿ, ಇಲ್ಲೂ ಚೇತಕ್ ಇದೆ, ಇಲ್ಲೂ ಚೇತಕ್ ಇದೆ, ಇಲ್ಲೂ ಚೇತಕ್ ಇದೆ. ಎಷ್ಟು ಚೇತಕ್ ಇದೆ ಅಂದ್ರೆ ಮೈ ಗಾಡ್, ಪುಣೆ ಪೂರ್ತಿ ನೋಡಿ ಅಲ್ಲೂ ಚೇತಕ್ ಇದೆ, ಅಲ್ಲೂ ಚೇತಕ್ ಇದೆ. ಟೂ ಮೆನಿ ಚೇತಕ್ಸ್. ಅಂಡ್ iQubes ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ಮುಂದೆ ಇನ್ನೊಂದು ಚೇತಕ್ ಹೋಗ್ತಾ ಇದೆ. ಭರ್ಜರಿ ಚೇತಕ್ಸ್ ಇದೆ. 30 ಕಿಲೋಮೀಟರ್ಸ್ ಕವರ್ ಮಾಡಿದೀನಿ. 61% SOC ತೋರಿಸ್ತಾ ಇದೆ. ನೋಡೋಣ, ನಮ್ಗೆ ಇನ್ನೂ ತುಂಬಾ ಟೈಮ್ ಇಲ್ಲ ಇಲ್ಲಿ. ಸೊ ಅದರಿಂದ ಎಷ್ಟು ಕಿಲೋಮೀಟರ್ಸ್ ಹಾಕಿತ್ತು ಅಷ್ಟು ಕಿಲೋಮೀಟರ್ ಕವರ್ ಮಾಡಿ ನಾವು ಲೆಕ್ಕ ಹಾಕೋಣ. ನೋಡಿ ಅಲ್ಲಿ ಹೊಸ ಚೇತಕ್ ಇದೆ. ಟೂ ಮೆನಿ ಚೇತಕ್. ಯಾಕಂದ್ರೆ ಇದ್ರಲ್ಲಿ ನಮ್ಗೆ 3
3501 ಅಂದ್ರೆ 3.5 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಇರುವಂತ ಚೇತಕ್ಕೂ ಇದೆ. ಅದರಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲೇ 1,40,000 ಏನೋ 1,45,000 ಏನೋ ಆನ್ ರೋಡೇ ಸಿಗ್ತಾ ಇದೆ ನಮ್ಗೆ. ಮಿಡ್ ಮಾಡೆಲ್ ಅಲ್ಲಿ ಜಾಸ್ತಿ ಫೀಚರ್ಸ್ ಇಲ್ಲ, ಮಿಡ್ ಹಾಗೆ ಲೋವರ್ ಮಾಡೆಲ್ಸ್ ಅಲ್ಲಿ. ಪ್ರಾಕ್ಟಿಕಲ್ ವೈಸ್ ತುಂಬಾನೇ ಚೆನ್ನಾಗಿದೆ, ಗಾಡಿ ಅಲ್ಲಾಡ್ಸಕ್ ಆಗಲ್ಲ ಗುರು, ಅಷ್ಟು ವೇಟ್. ಬಟ್ ನೋಡಿ 60% ಗೆ ನಮ್ಗೆ ಇಲ್ಲಿ 45 ಕಿಲೋಮೀಟರ್ಸ್ ಅಷ್ಟೇ ರೇಂಜ್ ತೋರಿಸ್ತಾ ಇರೋದು ಅದು ಇಂಡಿಕೇಟರ್ ಅಲ್ಲಿ. ಬಟ್ ಈವನ್ ನಾವು ಸ್ಟಾರ್ಟ್ ಮಾಡಿದಾಗ 95 ತೋರಿಸಿದ್ರು, ಈಗ 50% ಗೆ ಇಷ್ಟು ತೋರಿಸಿದ್ರೆ ಓಕೆ ಅನ್ಬೋದಾಗಿತ್ತು, ಬಟ್ 60% ಗೆ ಇಷ್ಟು ತೋರಿಸ್ತಿದೆ. ಸೊ ತುಂಬಾ ರೇಂಜ್ ಅಂತೂ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ನೋಡೋಣ ಎಷ್ಟು ಬರುತ್ತೆ ಅಂತ. ನೋಡಿ ಕೊನೆಗೆ 40 ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ ಅಂಡ್ ಇನ್ನು ನಮ್ಗೆ 50% ಬ್ಯಾಟ್ರಿ ಪ್ಯಾಕ್ ಇದೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಸೊ 80 ಕಿಲೋಮೀಟರ್ಸ್ 100% ಅಲ್ಲಿ ಹೋಗುತ್ತೆ ಅಂತ ಗೊತ್ತಾಯ್ತು, ಅದು ನನ್ನ ವೇಟ್ಗೆ. ಈಗ ಗಾಡಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ರೇಂಜ್ ಅಂತೂ ಗೊತ್ತಾಯ್ತಲ್ಲ ನಮ್ಗೀಗ. 50% ಚಾರ್ಜ್ ಅಲ್ಲಿ ನಾವು 40 ಕಿಲೋಮೀಟರ್ ಓಡಿಸಿದೀವಿ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಆಲ್ಮೋಸ್ಟ್ 100% ಅಲ್ಲಿ ನಮಗೆ 80 ಕಿಲೋಮೀಟರ್ ನನ್ನ ವೇಟ್ ಏನು ಅರೌಂಡ್ ಒಂದು 100 kg ಬರುತ್ತೆ. ನನ್ನ ಹೈಟು ನನ್ನ ವೇಟ್ಗೆ ಇಷ್ಟು ರೇಂಜ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಲೆಟ್ಸ್ ಎ ಲೇಡೀಸ್ ಓಡಿಸ್ತಿದ್ದಾರೆ, ಚಿಕ್ಕಗಿರೋರು ಓಡಿಸ್ತಿದ್ದಾರೆ, 50-60 kg ಓಡಿಸಿದವ್ರಿಗೆಲ್ಲ ಮಿನಿಮಮ್ 90-95 ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಇದು ನಮ್ಮ ರೇಂಜ್ ಟೆಸ್ಟ್ ಆಯಿತು. ಈಗ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ ಯಾವ ಥರ ಇದೆ ಅಂತ 0 to 100. ಬಿಕಾಸ್ ನಮಗೆ ತುಂಬ ಕಡಿಮೆ ಟೈಮ್ ಇದೆ, ಬ್ಯಾಂಗ್ಳೂರು ವಾಪಸ್ ಫ್ಲೈಟ್ ಹೋಗಬೇಕು. ಸೊ ನಾನೀಗ ಫಸ್ಟ್ ಈಕೋ ಮೋಡಲ್ ಸ್ಟಾರ್ಟ್ ಮಾಡ್ತೀನಿ. ಆಕ್ಸಿಲರೇಷನ್ ಯಾವ ಥರ ಇದೆ ಅಂತ ನೋಡೋಣ. ರೆಡಿ, 3, 2, 1 ಗೋ. ಕ್ವಿಕ್ ಆಕ್ಸಿಲರೇಷನ್ ಇದೆ, 20 ಬೇಗನೆ ರೀಚ್ ಆಯಿತು ನೋಡಿ, 30 ರೀಚ್ ಆಗಿದೆ, 40, 45, ಐ ಥಿಂಕ್ 50, 51 ಕಟ್ ಆಫ್ ಇದೆ. ಇದಕ್ಕೂ ಟೈಮಿಂಗ್ ಆಗಿರ್ತೀನಿ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ. ಬಟ್ ಏನಂದರೆ ಸ್ಪೋರ್ಟ್ಸ್ ಮೋಡ್ನ ಇನ್ನೂ ಓಡಿಸೇ ಇಲ್ಲ ನಾನು, ಡ್ರೈವ್ ಇನ್ನೊಂದು ಸರಿ ಹೊತ್ತಿದ್ರೆ. ಈಗ ಸ್ಪೋರ್ಟ್ಸ್ ಮೋಡಿಗೆ ಬಂದಿದೆ, ನೋಡ್ಬೋದು ನೀವು. ರೆಡಿ, 3, 2, 1 ಗೋ. ಏನು ಜಾಸ್ತಿ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ, ಬಟ್ ಆಕ್ಸಲರೇಷನ್ ಸ್ವಲ್ಪ ಕ್ವಿಕ್ ಆಗಿದೆ ಕಂಪೇರ್ಡ್ ಟು ದ್ಯಾಟ್. ನೋಡಿ 40 ಇನ್ ನೋ ಟೈಮ್, 50 ಈಗ, ಆ್ಯಂಡ್ 55, 56, 57, 59, 60. ಸೊ ಇದೇನೆಂದರೆ ಸ್ಪೀಡೋಮೀಟ್ರ್ ಎರರ್ ಎಲ್ಲ ಗಾಡಿಯಲ್ಲೂ ಇರುತ್ತೆ. ಸೊ ಒಂದು 5-6 ಕಿಲೋಮೀಟ್ರ್ ಜಾಸ್ತಿನೇ ತೋರಿಸುತ್ತೆ, ಬಟ್ ಇದು ರಿಯಲ್ ಸ್ಪೀಡು ಅಂದರೆ 55 ಇದು. ಪರವಾಗಿಲ್ಲ, 55 ಹೋಗ್ತಾ ಇದೆ. ಸೊ ಈಗ ಸ್ವಲ್ಪ ಫಾಸ್ಟಾಗಿ ಓಡಿಸ್ತಾ ಮಾತಾಡೋಣ. ಐ ಥಿಂಕ್ ಸಸ್ಪೆನ್ಷನ್ ಸಖತ್ ಇಷ್ಟ ಆಯಿತು ಗುರು ನನಗೆ. ಸ್ಪೀಡ್ ಬ್ರೇಕರ್ ಮೇಲೆ ತುಂಬ ಪ್ಲಶಿ ಆಗಿದೆ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊತಾ ಇದೆ. ಸೊ ಹ್ಯಾಂಡ್ಲಿಂಗ್ ವೈಸ್ ಸಕ್ಕದಾಗಿರುತ್ತೆ ಸಿಟಿಲಿ ಓಡಿಸೋದಿಗೆ ಕಂಪೇರ್ ಟು ಓಲ್ಡರ್ ಚೇತಕ್. ಆ ಚೇತಕ್ ಏನು ಸ್ಟಿಫ್ ಆಗಿದೆ ಅಂದರೆ, ಸ್ವಲ್ಪ ಆಂಬ್ಯುಲೆನ್ಸ್ ಬರಲಿ ನಿಮಗೆ ಗೊತ್ತಾಗುತ್ತೆ, ಏನು ಅಬ್ಸರ್ವೇ ಮಾಡ್ಕೊಳ್ಳೋದು, ತುಂಬ ಸ್ಟಿಫ್ ಸಸ್ಪೆನ್ಷನ್. ಇದು ಗುಡ್ ಥಿಂಗ್, ಇದನ್ನು ಅಟ್ಲೀಸ್ಟ್ ಸ್ಮೂತಾಗಿ ಮಾಡಿದ್ದಾರೆ. ಲೈಕ್ ಐಕ್ಯೂಬಲ್ಲಿ ಯಾವ ಥರ ಇದೆ ಸ್ಮೂತಾಗಿ, ಆ ಥರ ಇದರಲ್ಲೂ ಇದೆ. ಐ ಥಿಂಕ್ ದಟ್ಸ್ ಅನದರ್ ಗುಡ್ ಥಿಂಗ್. ಆ್ಯಂಡ್ ಈ ಸ್ಪೀಡಲ್ಲಿ ಹೋದರೆ ನನಗೆ ಗೊತ್ತಿದ್ದಂಗೆ ರೇಂಜು ನೀರು ಕುಡ್ದಂಗೆ ಕುಡಿದ್ಬಿಡುತ್ತೆ. ಸೊ ಸ್ಪೋರ್ಟ್ಸ್ ಮೋಡಲ್ಲೇ ಓಡಿಸಿದ್ರೆ ನೀವು 60 ಸಿಗ್ಬೋದೇನೋ ನಿಮ್ಗೆ ರೇಂಜು, 60-65 ಅಂದರೆ ಜಾಸ್ತಿ ಆಯಿತು. ಬಿಕಾಸ್ ನನ್ನ ಏತರ್ 0.9 ಬರುತ್ತೆ, ಅದರಲ್ಲಿ ನಿಮಗೆ ಈಕೋ ಮೋಡಲ್ಲೇ 85 ಅಷ್ಟೇ ಸಿಗೋದು. ಸೊ ಆ್ಯಂಡ್ ಸ್ಪೋರ್ಟ್ಸ್ ಮೋಡಲ್ಲೆಲ್ಲ ಹೋದರೆ ಹೆಲ್ಮೆಟ್ ಹಾಕೋದೆಲ್ಲ ಏನಿಲ್ಲ ಇವರು. ಸೊ ಸ್ಪೋರ್ಟ್ಸ್ ಮೋಡಲೆಲ್ಲ ವಾಪ್ ಮೋಡಲೆಲ್ಲ ಹೋದರೆ ನಮಗೆ 60-65 ಅಷ್ಟೇ ಬರೋದು. ಬಟ್ ಅದಿನ್ನೂ ಸ್ವಲ್ಪ ಟಾಪ್ ಸ್ಪೀಡ್ ಜಾಸ್ತಿ ಹೋಗುತ್ತೆ. ಬಟ್ ಚೆನ್ನಾಗಿದೆ ಗುರು ಗಾಡಿ. ಇದರಲ್ಲಿ ರೀಜನ್ ಬಗ್ಗೆ ಮಾತಾಡಿದ್ರೆ ನೋಡಿ, ಈಗ ಆಕ್ಸಿಲರೇಟರ್ ಬಿಡ್ತೀನಿ. ರೀಜನ್ನು ಹಳೆ ಚೇತಕ್ ಅಷ್ಟು ಫಾಸ್ಟಾಗಿಲ್ಲ ಇದರಲ್ಲಿ, ಬಟ್ ರೀಜನ್ ಇದೆ. ನೀವು ಆಕ್ಸಿಲರೇಟರ್ ಬಿಟ್ಟಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ದಟ್ ರೀಜನ್ ಆ್ಯಕ್ಟಿವೇಟ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ ಅಂತ. ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ, ನಮ್ಮ ಪೆಟ್ರೋಲ್ ಸ್ಕೂಟ್ರ್ ಯಾವ ಥರ ಸ್ಲೋ ಡೌನ್ ಆಗುತ್ತೆ ಅದೇ ಥರ ಇದೆ, ತುಂಬ ಸ್ಟ್ರಾಂಗ್ ಇಲ್ಲ. ಸೊ ನಿಲ್ಲಿಸೋ ಥರ ರೀಜನ್ ಅಂತೂ ಇಲ್ಲ ಫಾರ್ ಶೋರ್. ಡಿಸ್ಪ್ಲೇ ಇನ್ನು ಬಿಸಿಲಲ್ಲಿ ಇನ್ನೂ ಸ್ವಲ್ಪ ಬ್ರೈಟಾಗಿ ಕಾಣಿಸಿದ್ರೆ ಚೆನ್ನಾಗಿರೋದು. ಏನಾದರೂ ಇಲ್ಲೊಂದು ಸೆನ್ಸರ್ ಹಾಕಿ ಬ್ರೈಟ್ನೆಸ್ ಅಡ್ಜಸ್ಟಬಿಲಿಟಿ ಇದ್ದಿದ್ರೆ ಚೆನ್ನಾಗಿರೋದು. ಈಗ ನಾನು ಸ್ಪೋರ್ಟ್ಸ್ ಮೋಡಲ್ ರೇಂಜ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನೋಡಿದ್ರೆ ನಾವು 50% 40%ಗೆ ನಮ್ಗೆ ಜಸ್ಟ್ 5.9 ಕಿಲೋಮೀಟರ್ಸ್ ಅಂದರೆ 5.5 ಕಿಲೋಮೀಟರ್ಸ್ ಹೋಗಿದೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ 100%ಗೆ ನಮಗೆ ಸ್ಪೋರ್ಟ್ಸ್ ಮೋಡಲ್ಲಿ ಜಸ್ಟ್ 55-60 ಕಿಲೋಮೀಟರ್ಸ್ ರೇಂಜ್ ನನ್ನ ವೇಟಿಗೆ ಕೊಡುತ್ತೆ. ಸೊ ಈಕೋ ಮೋಡಲ್ಲಿ 80, ಸ್ಪೋರ್ಟ್ಸ್ ಮೋಡಲ್ಲಿ 60, ಇಷ್ಟೇ ನಿಮ್ಮ ರೇಂಜ್ ಈ C25 ಪರ್ಫೆಕ್ಟ್. ಸೊ ಲೈಟಾಗಿ ಆಫ್ ರೋಡ್ ಮಾಡೋಣ, ಸೊ ದಟ್ ಸಸ್ಪೆನ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಒನ್ ಥಿಂಗ್ ಏನಂದರೆ ನೋಡಿ ಎಷ್ಟು ಪ್ಲಶಿ ಆಗಿದೆ,
ತುಂಬ ಹೊಡಿತಾ ಇಲ್ಲ ನನಗೆ, ಹ್ಯಾಂಡಲ್ ಬಾರ್ಲೇ ಆಗಲಿ ಇಲ್ಲ ಸೀಟಲ್ಲೇ ಆಗಲಿ ತುಂಬ ಈಸಿಯಾಗಿ ಬರ್ತಾ ಇದೆ. ಅದು ಬೂಟಲ್ಲಿ ನನ್ನ ಪವರ್ ಬ್ಯಾಂಕು ಸೌಂಡ್ ಮಾಡ್ತಾ ಇರೋದು. ನೈಸ್, ಚೆನ್ನಾಗಿ ಹೋಗ್ತಾ ಇದೆ. ಸೊ ಸಿಟಿಯಲ್ಲಿ ಎಷ್ಟೇ ಪಾಟ್ ಹೋಲ್ಸ್ ಇರಲಿ ನೀವು ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ನೋಡಿ ಇದರಲ್ಲಿ ಎಷ್ಟು ಆರಾಮಾಗಿ ಹೋಗ್ತಿದೆ. ಇವನ್ ವೀಲ್ಸ್ ಚಿಕ್ಕದಾಗಿದ್ರು ಗ್ರಿಪ್ ಚೆನ್ನಾಗಿದೆ ಗುರು. ನನ್ಗೆ ಒಂದು ಭಯ ಏನಂದ್ರೆ ತುಂಬಾ ಚಿಕ್ಕ ಟೈರ್ಸ್ ಅಲ್ವಾ, ಸೊ ಏನಾದ್ರೂ ನಾವು ಈ ತರ ಕಾರ್ನರಿಂಗ್ ಮಾಡೋದು ಸ್ವಲ್ಪ ಸ್ಕೂಟರ್ನ ಲೀನ್ ಮಾಡಿದ್ರೆ ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ ಅಂತ. ಬಟ್ ಸರ್ಪ್ರೈಸಿಂಗ್ಲಿ ನೋಡಿ ಎಷ್ಟು ಆಜೈಲ್ ಆಗಿದೆ ಅಂಡ್ ಒಳ್ಳೆ ಗ್ರಿಪ್ನು ಇದೆ ಗುರು. I think nice. I'm surprised. Sit on the scooter. We'll show how it looks for your frame, and you also come later. How you're 6 feet, no? How tall are you? 5'3". ಸೊ ನೋಡಿ ನಮ್ಮ ಜೊತೆ ಅಶ್ಲೇಷ ಇದ್ದಾರೆ, ಸೊ ಜೈಪುರಿಂದ. ಆ್ಯಂಡ್ ನೋಡಿ 5'3" ಹೈಟ್ ಇವ್ರಿಗೆ. ನೋಡಿ ಇವ್ರ ಹೈಟ್ಗೆ ಇಟ್ ಲುಕ್ಸ್ ಲೈಕ್ ಎ ಪ್ರಾಪರ್ ವೆಸ್ಪಾ ಕೈಂಡ್ ಆಫ್ ಎ ಸ್ಕೂಟರ್, ನೋ? ಇಟ್ ಲುಕ್ಸ್ ಕ್ವೈಟ್ ನೈಸ್. ನೋಡಿ ಇವ್ರ ಹೈಟ್ಗೆ ಇವ್ರ ಫ್ರೇಮ್ಗೆ ಯು ಕ್ಯಾನ್ ಫ್ಲಾಟ್ ಫುಟ್ ಈಸಿಲಿ. Yeah, I can do that. One foot is flat, but one is tiptoe. One is tiptoe. Yeah, maybe because of the riding boots. Okay. But yeah, if I take one foot up, then it is completely comfortable. How was it for riding for you? Very, very comfortable. Super easy. Very lightweight. Easy to maneuver. Okay, perfect. Ashlesha, now we also have a big guy here as well. So he's about 6 feet tall. So 5'3" to 6 feet. Difference? No, ಹೆಂಗಿರುತ್ತೆ ಅಂತ. I can fold my legs. Now suspension is already fully loaded because 6 feet tall. So plushy suspension, no? Smooth hai Yeah. compared to the older one. Yeah, that's So you're comfortable, but it feels little small, no? Very small for me. Very small for you. for me. It is the perfect size. Perfect. So for ladies, I think this is the one that we were waiting for. For guys like me, It suits the feminine side. correct. Yeah. Colors bhi acha hai. Colors we have very vibrant. Colors. Vibrant colors. Awesome. Thank you guys. ಸೊ ಕೊನೆಗೆ ರೇಂಜ್ ಟೆಸ್ಟ್ ಮುಗೀತು ಅಂಡ್ ನನ್ನ ವೆಯ್ಟ್ಗೆ ಇದರಲ್ಲಿ 50% ಎಕ್ಸಾಕ್ಟ್ಗೆ 40 ಕಿಲೋಮೀಟರ್ಸ್ ಬಂದಿದೆ. ಸೊ ಇದರಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 100%ಗೆ ನಮಗೆ 80 ಕಿಲೋಮೀಟರ್ಸ್ ರಿಯಲ್ ವರ್ಲ್ಡ್ ಸಿಗುತ್ತೆ. ಅಂಡ್ ನಂದು ಆಲ್ಮೋಸ್ಟ್ 100 kgs ಮೇಲೆ ಇದೆ. ನೀವೇನಾದ್ರೂ ಕಡಿಮೆ ವೆಯ್ಟ್ ಇದ್ರೆ ನಿಮಗೆ ಮಿನಿಮಮ್ ಅಂದ್ರೂ 90ರಿಂದ 95 ಅಂತೂ ಪಕ್ಕ ಸಿಗುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ. ಅದೇ ಸ್ಪೋರ್ಟ್ಸ್ ಮೋಡಲ್ಲಿ ಹೋದ್ರೆ ನಿಮಗೆ ಅದೇ ರೇಂಜು ಆಲ್ಮೋಸ್ಟ್ ಅರ್ಧಕ್ಕರ್ಧ ಡ್ರಾಪ್ ಆಗ್ಬಿಡುತ್ತೆ. ನಿಮಗೆ 55ರಿಂದ 60 ಕಿಲೋಮೀಟರ್ಸ್ ನನ್ನ ವೇಟ್ಗೆ ಸಿಗುತ್ತೆ. ಮೇ ಬಿ 65-70 ನಿಮಗೆ ಸಿಗ್ಬೋದು. ಸೊ ರೇಂಜ್ ಅಂತೂ ಕನ್ಫರ್ಮ್ ಆಯ್ತು. ಸೊ ಈಗ ಗಾಡಿಯ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ, ಯಾವ ತರ ರಿಯಲ್ ವರ್ಲ್ಡ್ ಅಲ್ಲಿ ಹ್ಯಾಂಡ್ಲಿಂಗ್ ಇದೆ ಅಂತ. ಅಂಡ್ ಸಸ್ಪೆನ್ಷನ್ ಸಕ್ಕತ್ ಇಷ್ಟ ಆಯ್ತು. ಹಳೆ ಜೊತೆ ಕಂಪೇರ್ ಮಾಡಿದ್ರೆ ಡೇ ಅಂಡ್ ನೈಟ್ ಡಿಫ್ರೆನ್ಸ್ ಇದೆ. ನೋಡ್ಬೋದು ಎಷ್ಟು ಪ್ಲಶಿ ಆಗಿದೆ. ಈವನ್ ಹಿಂದೆ ಸಸ್ಪೆನ್ಷನ್ ಡೀಸೆಂಟ್ ಆಗಿದೆ, ಚೆನ್ನಾಗಿ ಲೋಡ್ ಹಾಕ್ಬೋದು. ಅದ್ರ ಜೊತೆಗೆ ಈ ಹಬ್ ಮೋಟರ್ ಅಲ್ಲಿ ಇನಿಷಿಯಲ್ ಆಕ್ಸಿಲರೇಷನ್ ಎಸ್ಪೆಷಲಿ 20 to 30, 35 ವರೆಗೂ ಸಖತ್ ಕ್ವಿಕ್ ಆಗಿ ಆಕ್ಸಿಲರೇಟ್ ಆಗುತ್ತೆ. ಅಂಡ್ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿದೆ. ಸೊ ಅದೊಂದು ಫಿಟ್ ಅಂಡ್ ಫಿನಿಶ್ ಚೆನ್ನಾಗಿದೆ. ಯಾಕಂದ್ರೆ ಇದರಲ್ಲಿ ನೋಡಕ್ಕೆ ಮೆಟಲ್ ಬಾಡಿ ತರ ಕಾಣಿಸೋದೇ ಇಲ್ಲ, ಬಟ್ ಕಂಪ್ಲೀಟ್ ಮೆಟಲ್ ಬಾಡಿ, ಬಟ್ ಪ್ಯಾನಲ್ಸ್ ಎಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಅಂಡ್ ಮೇನ್ ಆಗಿ ಸ್ಟೋರೇಜ್ ಆಪ್ಷನ್. ಸೊ ಇದರಲ್ಲಿ ನಮಗೆ ಸೆಂಟ್ರಲ್ ಗ್ಲೌ ಬಾಕ್ಸ್ ಸಿಗ್ತಾ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾವು ಬೂಟ್ ಸ್ಪೇಸ್ ನೋಡೋದಕ್ಕೆ ಹಳೆ ಚೇತಕ್ಕಿಂತ ಕಮ್ಮಿ ಇದ್ರು ಇದರಲ್ಲಿ 25 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಇದೆ. ಅಂಡ್ ನನ್ನ ಹತ್ರ ಒಂದು ಫುಲ್ ಫೇಸ್ ವೇಗ ಹೆಲ್ಮೆಟ್ ಇದೆ. ಜನರಲಿ ಈ ಸ್ಕೂಟರ್ಗೆ ಇದನ್ನ ಯೂಸ್ ಮಾಡೋದು. ಬಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಹಾರ್ಚು ಶೇಪ್ DRL ಏನಿದೆ ಸಕಲಾಗಿದೆ ಫ್ರಂಟ್ ಅಲ್ಲಿ. ಬಟ್ ರಿಯರ್ ಅಲ್ಲಿ ಈ ಐಸ್ ಕ್ಯೂಬ್ ಕ್ರಿಸ್ಟಲ್ ಶೇಪ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಗುರು. ಟೇಲ್ ಲ್ಯಾಂಪ್ಸ್, ಟೈರ್ ಚಿಕ್ಕದಾಗಿದ್ರು ಹ್ಯಾಂಡ್ಲಿಂಗ್ ಚೆನ್ನಾಗಿದೆ. ವೆರಿ ವೆರಿ ಗುಡ್. ಬಟ್ ನನ್ನ ಪ್ರಕಾರ ಪ್ರೈಸಿಂಗ್ ಇನ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಐ ಥಿಂಕ್ ಅರೌಂಡ್ 85,000 ಎಕ್ಸ್ ಶೋರೂಮ್ ಕೊಟ್ಟಿದ್ರೆ ಚೆನ್ನಾಗಿದೆ. ಯಾಕಂದ್ರೆ ಹಳೆ ಚೇತಕ್ 3001 ಅಂತ ಒಂದಿದೆ, 3 kWh ಬ್ಯಾಟ್ರಿ ಪ್ಯಾಕ್ ಜೊತೆಗೆ ಒಳ್ಳೆ ಎಕ್ವಿಪ್ಮೆಂಟ್, ಒಳ್ಳೆ ಸ್ಟೋರೇಜ್, ಇನ್ನೂ ಚೆನ್ನಾಗಿರೋ ಸ್ಕೂಟರ್ ಬರ್ತಾ ಇತ್ತು. 99,000 ಅಲ್ಲ, ಈಗ ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡ್ಬಿಟ್ಟಿದ್ರೆ. ಸೊ ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ 6,500-7,000ಗೆ ಎಕ್ವಿಪ್ಮೆಂಟ್ ತುಂಬಾ ಕಡಿಮೆ ಡೌನ್ ಸೈಜ್ ಆಗಿದೆ. ಬಜಾಜ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಐ ಥಿಂಕ್ ಈ ಪ್ರೈಸ್ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ, ತುಂಬಾ ಜನ ತಗೊಂತಾರೆ. ಬಟ್ ಈ ಗಾಡಿ ಆರ್ಬಿಟರ್ ಜೊತೆ ಯಾವ ತರ ಇರುತ್ತೆ ಅಂತ ನಾವು ಮುಂದಿನ ದಿನಗಳಲ್ಲಿ ಟೆಸ್ಟ್ ಡೆಫಿನೆಟ್ಲಿ ಮಾಡೋಣ. ರೇಂಜ್ ಹೇಗನ್ಸ್ತು, ಗಾಡಿಯ ರೈಡ್ ಹೇಗನ್ಸ್ತು, ಕ್ವಾಲಿಟಿ ಲೆವೆಲ್ಸ್ ಹೇಗನ್ಸ್ತು, ನೀವು ತಗೊಂತಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ವಿಡಿಯೋ ಎಂಡ್ ಮಾಡಕ್ಕೂ ಮುಂಚೆ ಈ ಚೇತಕ್ ಎಲ್ಲಿ R&D ಟೆಸ್ಟಿಂಗ್ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅದೇ ಜಾಗದಲ್ಲಿ ನಾನು ಇವತ್ತಿದ್ದೀನಿ ಪುಣೆಯಲ್ಲಿ. ಅಂಡ್ ಇನ್ನೊಂದು ಗುಡ್ ಥಿಂಗ್ ಏನಂದ್ರೆ ಈ 2026 ಅಲ್ಲಿ ಪಲ್ಸರ್ ಲಾಂಚ್ ಆಗಿ 25 ವರ್ಷ ಆಯ್ತು. ಸೊ ಅದರಿಂದ ತುಂಬಾ ಕ್ರೇಜಿ ಸ್ಟಫ್ ಮಾಡ್ತೀನಿ ಅಂತ ರಾಜೀವ್ ಬಜಾಜ್ ಅವ್ರ ಕೋಟ್ನು ಕೊಟ್ಟಿದ್ದಾರೆ. ಇವತ್ತು ಸ್ವಲ್ಪ ಕಾನ್ವರ್ಸೇಷನ್ಸ್ ಆಯ್ತು. ಸೊ ಈ ವರ್ಷದಲ್ಲಿ ಐ ಥಿಂಕ್ ಯು ವಿಲ್ ಹ್ಯಾವ್ ಸಮ್ ಕ್ರೇಜಿ ಪಲ್ಸರ್ ಸಿಗೋಂತ ಚಾನ್ಸಸ್ ತುಂಬಾನೇ ಇದೆ. ಅದೆಲ್ಲ ನೀವು ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಆಗಿರ್ಲೇಬೇಕು. ಅಂಡ್ ಈ ಗಾಡಿಯ ಅನಿಸಿಕೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಯಾವಾಗ್ಲೂ ಸೇಫ್ ಆಗಿ ರೈಡ್ ಮಾಡಿ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಅಂಡ್ ಬೈ ಫ್ರಮ್ ಪುಣೆ.